ಸಾದಿಕ್ ಅಂತೇಳಿ 4 ಜೋಡಿ ಒಂದು ಮದುವೆಯನ್ನ ಏರ್ಪಾಡು ಮಾಡಿದ್ದೀರಾ? ಇಸ್ಲಾಮಿಕ್ ಸೇರ್ಕೊಂಡು HSS ಎಂಬ ಒಂದು ಸಂಸ್ಥೆಯ ಅಡಿಯಲ್ಲಿ ನಾವು ಸಹ ನಮ್ಮ ನಿಮ್ಮ ಹೆಸರು? ಸಾದಿಕ್ ಅಂತೇಳಿ. ಇವತ್ತು ಸಾಮೂಹಿಕ ಮದುವೆಯನ್ನ ಏರ್ಪಾಡು ಮಾಡಿಸ್ಕೊಂಡಿದೆ, ಮತ್ತೆ HSS ಹಾಲು MG ನಲ್ಲಿ. ಇದ್ರ ಉದ್ದೇಶ ಏನು? ಯಾವಾಗಿಂದ ಮಾಡ್ತಾ ಇದ್ರಿ? ಇದು ಕಾರ್ಯಕ್ರಮ ಮಾಡ್ತಾ ಇರೋದು ಅದು 20 ವರ್ಷದಿಂದ ಮಾಡ್ತಾ ಇದ್ದೀವಿ. ಈಗ ಮೊದಲ ಬಾರಿ ಇದು ಮದುವೆ ಮಾಡ್ತಾ ಇದ್ವಿ, ಮೊದಲ ಬಾರಿ ಇದೆ. ಇನ್ನು ಮುಂದಿನ ವರ್ಷ ಮಾಡ್ಬೇಕಂತ ಇದ್ದೀವಿ. ಇನ್ಶಾಲ್ಲ ನೋಡೋಣ. ಎಷ್ಟು ಜೋಡಿಗಳು ಈ ಒಂದು ಮದುವೆಗೆ? 3 ಜೋಡಿಗಳು. 3 ಜೋಡಿಗಳು ಅಂದ್ರೆ ತರೀಕೆರೆ ಭಾಗ, ತರೀಕೆರೆ ಭಾಗ ಮತ್ತೆ ಬೇರೆ ಕಡೆ. ತರೀಕೆರೆನೂ ಇದೆ ಮತ್ತೆ ಬೇರೆ ಬೇರೆ ಕಡೆ ಅಂತಾನೂ ಇದೆ. ಅಂದ್ರೆ ಇದು ಮಾಡ್ತಿರೋ ಉದ್ದೇಶ ಎಂತ? ಉದ್ದೇಶ ಏನಿಲ್ಲ, ಎಲ್ಲರೂ ಒಳ್ಳೇದಾಗ್ಬೇಕು, ಬರುವಾಗ ಅವ್ರಿಗೂ ಒಳ್ಳೇದಾಗ್ಬೇಕು ಮಾಡಿ. ಅಂದ್ರೆ ಇಲ್ಲಿ ಏನೇನನ್ನ ಕೊಡ್ತಾ ಇದೀರಾ? ಈಗ ಮದುವೆ ಗಂಡು ಹೆಣ್ಣಿಗೆ ಉಡುಗೊರೆಯಾಗಿ ಹೆಣ್ಣಿಗೆ ಏನ್ ಕೊಡ್ತೀವಿ ಅದೆಲ್ಲ ಐಟಮ್ ಕೊಡ್ತಾ ಇದೀವಿ. ಅಂದ್ರೆ ಏನೇನ್ ಕೊಡ್ತೀರಾ? ಬೀರು, ಪಲಂಗ್, ಮತ್ತೆ ಮಂಚ, ಅದು ಬಟ್ಟೆ, ಉಂಗುರ ಇದೆಲ್ಲ ಕೊಡ್ತಾ ಇದೀವಿ. ಅಂದ್ರೆ 3 ಜೋಡಿಗೂ ಒಂದೇ ಜೋಡಿ ಎಲ್ಲ ಸಮ, ಎಲ್ಲ ಒಂದೇ ಸಮ ಕೊಡ್ತಾರೆ. ಅದು ಬೇರೆ ಭೇದ ಭಾವ ಏನಿಲ್ಲ, ಎಲ್ಲ ಒಂದೇ ಸಮ. ಮತ್ತೆ ಎಲ್ಲರೂ ಚೆನ್ನಾಗಾಗ್ಬೇಕು ಅಂತ ಹೇಳ್ಕೊಡ್ತಾರೆ. ಚೆನ್ನಾಗಾಗ್ಬೇಕು ಅನ್ನೋ ಉದ್ದೇಶ ಕೊಡ್ತಾ ಇದ್ದೀರಾ? ನನ್ನ ಹೆಸರು ಸುಹಾನ್ ಅಂತ. ಇವತ್ತು ಸಾಮೂಹಿಕ ವಿವಾಹವನ್ನ ಇಟ್ಕೊಂಡಿದ್ದೀರಾ, ಇದರ ಉದ್ದೇಶ ಏನು? ಇದು ಉದ್ದೇಶ ಏನಂದ್ರೆ, ಇದು ಫಸ್ಟ್ ಟೈಮ್ ನಡೀತಿರೋದು ನಮ್ಮ ತರೀಕೆರೆಯಲ್ಲಿ. ಇದು ನಮ್ಮ ತಂದೆ ಸಾದಿಕ್ ಅಂತ, ಅವರು ನಡೆಸ್ತಾ ಇರೋದು. ನಮಗ್ ನೋಡಿದೆಲ್ಲ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇದು ನಮ್ಮ ಊರಲ್ಲಿ ಫಸ್ಟ್ ಟೈಮ್ ನಡೀತಾ ಇರೋದು ಮದುವೆ. ಅದಕ್ಕೆ ನಮಗೆ ಒಂಥರ ಖುಷಿ ಆಗ್ತಾ ಇದೆ. ಅಂದ್ರೆ ಎಷ್ಟು ಜೋಡಿ ಈ ಒಂದು ಕಾರ್ಯಕ್ರಮದಲ್ಲಿ ಇದು 4 ಜೋಡಿ. 4 ಜೋಡಿ ಅಂದ್ರೆ ತರೀಕೆರೆ ಭಾಗ? ತರೀಕೆರೆ ಫುಲ್ ತರೀಕೆರೆ ವಿಭಾಗ ಅಲ್ಲ, ಬೇರೆ ಬೇರೆ ಊರು. ಅಂದ್ರೆ ಯಾವ ಊರಿಂದ ಬಂದಿದ್ದಾರೆ? ಶಿವಮೊಗ್ಗ, ಶಿವಮೊಗ್ಗ, ಆಮೇಲೆ ಶಿವಮೊಗ್ಗ. ಇವತ್ತು 4 ಜೋಡಿ ಒಂದು ಮದುವೆಯನ್ನ ಏರ್ಪಾಡು ಮಾಡಿದ್ದೀರಾ? ಅಂದ್ರೆ ಇಲ್ಲಿ 4 ಜೋಡಿ. ಫಜಲ್ ಅಹಮದ್ ಅಂತ MG ಹಾಲು ಓನರ್. ನಮ್ಮಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ HSS ಇಸ್ಲಾಮಿಕ್ ಕಮಿಟಿ, ಶೇಖುಲ್ ಇಸ್ಲಾಂ ಕಮಿಟಿಯಿಂದ, ಮತ್ತೆ ಕೋಡಿ ಕ್ಯಾಂಪ್ ಎಲ್ಲಾ ನೌಜಾನ್ ಕಮಿಟಿಯಿಂದ ಒಂದು ಹುಮ್ಮಸ್ಸಿಗೆ ಒಂದು ಮದುವೆ ಮಾಡ್ಬೇಕಂತ ಹೇಳಿ ಒಂದು ಕಾರ್ಯಕ್ರಮ ಹಾಕೊಂಡಿದ್ರು. ಅದು ಇವತ್ತು ಯಶಸ್ವಿಯಾಗಿದೆ. ಇವತ್ತು 4-5 ಮದುವೆ ಆಗ್ತಾ ಇದೆ. ಮುಂದೆ ಇನ್ನೂ ಜಾಸ್ತಿ ಮದುವೆ ಆಗೋಕ್ಕಿಂತ ನಾವು ಅದಕ್ಕೆಲ್ಲ ಸಹಾಯ ಮಾಡ್ತೀವಿ. ಏನ್ ಬೇಕಾದ್ರೆ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನಾವು ಇದ್ ಮಾಡ್ತೀವಿ ಅದಕ್ಕೆ ಅಂತ ಹೇಳಿ ನಾನು ಮಾತು. ಎಷ್ಟು ಜೋಡಿ ಮದುವೆ? ಇವತ್ತು 4 5 ಜೋಡಿ ಮದುವೆ. 3 ಜೋಡಿ ಮದುವೆ ಆಗ್ತಾ ಇದೆ. ಯಾವ ಇಂತ ಊರಿಂದ ಆಯ್ಕೆ ಮಾಡ್ಕೊಂಡಿದ್ದೀರಾ? ಏನು ಇಲ್ಲ, ಈ ನಮ್ ತರೀಕೆರೆ ತಾಲ್ಲೂಕಿಂದ ಎಲ್ಲಿ ಯಾರು ಬರ್ತಾರೆ ಅವ್ರಿಗೆ ನಾವು ಮದುವೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ತರೀಕೆರೆ ತಾಲ್ಲೂಕಿಂದ, ತರೀಕೆರೆ ತಾಲ್ಲೂಕಲ್ಲಿ ಹಳ್ಳಿ ಯಾವ ಹಳ್ಳಿ ಬೇಕಾದ್ರು ಬಂದು ಅವರು ಫಸ್ಟ್ ಅವರು ಇಲ್ಲಿ ಒಂದು ಲೆಟರ್ ಕೊಟ್ಟು ರೆಕಗ್ನೈಸ್ ಕೊಟ್ರೆ ಅವ್ರಿಗೆ ಮದುವೆ ಮಾಡ್ಕೊಡಿ ಅಂತ ಹೇಳಿದ್ರು. ಮದುವೆ ಮಾಡ್ಕೊಡ್ತೇವೆ. ಎಲ್ಲ ವ್ಯವಸ್ಥೆ ಮಾಡಿದೀವಿ. 5 ಗ್ರಾಮ್ ಚಿನ್ನ ಕೊಡ್ತಾ ಇದೀವಿ, ಒಂದು ಮಂಚ ಕೊಡ್ತಾ ಇದೀವಿ, ಒಂದು ಗೋಡ್ರೇಜ್ ನೀರು ಕೊಡ್ತಾ ಇದೀವಿ, ಹಾಸಿಗೆ ಕೊಡ್ತಾ ಇದೀವಿ, ಮತ್ತೆ ವಾಚು, ಗಂಡಿಗೆ ಒಂದು ಬೆಳ್ಳಿ ಉಂಗುರ, ವಾಚು, 2 ಜೊತೆ ಬಟ್ಟೆ, ಹೆಣ್ಣಿಗೆ 5 ಜೊತೆ ಬಟ್ಟೆ ಕೊಡ್ತಾ ಇದೀವಿ. ಇದೆಲ್ಲ ಎಲ್ಲ ಯಾವ ತರ ಮದುವೆಯನ್ನ ಮಾಡ್ತಾ ಇದ್ರೆ ಅದೇ ರೀತಿಯಲ್ಲಿ ಮಾಡ್ತಾ ಇದೀವಿ. ಅವ್ರಿಗೆ ಬೇಜಾರಾಗ್ಬಾರ್ದು, ಏನೋ ನಮ್ಗೆ ಏನೋ ಕೊಟ್ಟಿಲ್ಲ ಅಂತಾನು ಮಾಡ್ಬಾರ್ದು. ಅದಕ್ಕೆ ಅವ್ರಿಗೂ ಎಲ್ಲಾ ವ್ಯವಸ್ಥೆ ಕೊಟ್ಟಿದ್ವಿ. ಚಿನ್ನಾನು ಕೊಟ್ಟಿದ್ವಿ, ಅವ್ರಿಗೆ ಬಟ್ಟೆನು ಕೊಟ್ಟಿದ್ವಿ, ಮಂಚಾನು ಕೊಟ್ಟಿದ್ವಿ, ಹಾಸಿಗೆನು ಕೊಟ್ಟಿದ್ವಿ, ಮತ್ತೆ ಗಾಡ್ರೇಜ್ ಬೀರು ಕೊಟ್ಟಿದ್ವಿ, ಕುಕ್ಕರ್ ಮತ್ತೆ ಮಿಕ್ಸಿ ಎಲ್ಲಾ ಕೊಟ್ಟಿದ್ವಿ. ಅವ್ರಿಗೆ ಏನೇನು ಬೇಕಾಗಿದೆ ಸ್ವಲ್ಪ ಪೂರ್ತಿ ಇಲ್ಲ, ಸ್ವಲ್ಪ ಆದಷ್ಟು ಎಷ್ಟು ಬೇಕಾದ ಆ ಕೈಯಲ್ಲಿ ಆಗಿದೆ ಅಷ್ಟೊಂದು ಮಾಡಿದ್ದಾರೆ ಎಲ್ಲರೂ. ಓಕೆ ಸರ್, ಥ್ಯಾಂಕ್ ಯು. ಅಸ್ಲಾಂ ಅಲೈಕುಂ. ನನ್ನ ಹೆಸರು ನರೇಂದ್ರ ಅಂತ ಹೇಳ್ಬಿಟ್ಟು JDS ಪಕ್ಷದ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ತರೀಕೆರೆ ಕ್ಷೇತ್ರದ ಅಧ್ಯಕ್ಷರು. ಅತ್ಯಂತ ಸಂತೋಷ ಆಗ್ತಾ ಇದೆ. ಪ್ರಸ್ತುತ ವೈಭವೀಕರಣ ಮತ್ತು ಜಾಗತೀಕರಣದ ಯುಗದಲ್ಲಿ
ಜೊತೆಯಲ್ಲಿ ಇವತ್ತಿನ ಕಷ್ಟ ಪರಿಸ್ಥಿತಿಯಲ್ಲಿ ಸಾಧ್ಯತೆ ಇಲ್ಲದನ್ನ ಸಾಧನೆ ಮಾಡಿ ತೋರಿಸ್ಬೇಕು ಅನ್ನೋ ಹಿತದೃಷ್ಟಿಯಿಂದ ಏನು ಇಲ್ಲಿ ತರೀಕೆರೆ ತಾಲೂಕಿನ ಅಲ್ಪಸಂಖ್ಯಾತರ ಯುವಕರೆಲ್ಲ ಸೇರ್ಕೊಂಡು HSS ಎಂಬ ಒಂದು ಸಂಸ್ಥೆ ಅಡಿಯಲ್ಲಿ ಏನು ಹಜರತ್ ಸೈಯದ್ ಸಾದಾತ್ ಅವರ ಶೇಖ್ ಉಲ್ ಇಸ್ಲಾಂ ಟ್ರಸ್ಟ್ ವತಿಯಿಂದ ಇವತ್ತು ಪ್ರಥಮ ಬಾರಿಗೆ ತರೀಕೆರೆಯಲ್ಲಿ ಇತಿಹಾಸದಲ್ಲಿ ಪ್ರಾಯೋಗಿಕವಾಗಿ ಕೇವಲ 3 ಜೊತೆಗಳ ಮುಖೇನ ಇವತ್ತು ಸಾದರಪಡಿಸುವ ಮುಖೇನ ಇದಕ್ಕೆ ಭದ್ರ ಬುನಾದಿಯನ್ನ ತರೀಕೆರೆ ತಾಲೂಕಿನಲ್ಲಿ ಆ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಜಾಫರ್ ಸಾದಿಕ್ ಅವರು ಮತ್ತು ಇತರ ಪದಾಧಿಕಾರಿಗಳೆಲ್ಲರೂ ಸೇರ್ಕೊಂಡು ಇವತ್ತು ಮಾಡ್ತಾ ಇರೋದು ಅತ್ಯಂತ ಸಂತೋಷ ಮತ್ತು ಇದು ಮಾದರಿ ಕಾರ್ಯಕ್ರಮ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮ ಪ್ರತಿ ತಾಲೂಕಲ್ಲೂ ನಡೀಬೇಕು ಅಂತ ಅನಿಸಿಕೆ ಇದೆಯಾ? ತಾಲೂಕಲ್ಲ, ಈ ಸಂಸ್ಥೆ ಈ ಟ್ರಸ್ಟ್ ವತಿಯಿಂದ ನಾನು ಕಳೆದ 15 ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ. ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿದೆ. ಇದರಲ್ಲಿ ಯಾವುದೇ ಧರ್ಮ, ಜಾತಿ ಮತ್ತು ಯಾವುದೇ ಭೇದವಿಲ್ಲದೆ ಇವರು ಪ್ರತಿ ವಾರನೂ ಸಹ ತರೀಕೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೋಗ್ಬಿಟ್ಟು ಆ ರೋಗಿಗಳಿಗೆ ಮತ್ತು ಅವರ ನೋಡ್ಕೊಳ್ಳುವಂತ ಸಂಬಂಧಪಟ್ಟಂತ ಇವರಿಗೆ ನರ್ಸಲ್ಲ ಅವ್ರ ಸಂಬಂಧಪಟ್ಟಂತ ಪೋಷಕರುಗಳಿಗೆ, ರೋಗಿಗಳಿಗೆ ಮತ್ತು ಅವ್ರ ಸಂಬಂಧಿಗಳಿಗೆ ಹೋಗಿ ಪ್ರತಿ ವಾರನೂ ಸಹ ಹಣ್ಣು ಹಂಪಲು ಮತ್ತು ಊಟದ ವ್ಯವಸ್ಥೆಯನ್ನ ಈ ಟ್ರಸ್ಟ್ ನ ವತಿಯಿಂದ ತರೀಕೆರೆ ಇತಿಹಾಸದಲ್ಲಿ ಯಾರಾದ್ರೂ ಮಾಡಿದ್ರೆ ಯಾವ ಸಂಘ ಸಂಸ್ಥೆ ಇಲ್ಲ, ಅದು ಈ ಟ್ರಸ್ಟ್ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಜೊತೆಯಲ್ಲಿ ಇವರು ಸಾಮೂಹಿಕವಾಗಿ ಧರ್ಮ ಸೌಹಾರ್ದತೆಯಾಗಿ ನಡೆದುಕೊಳ್ಳುವಂತ ವಿವಿಧ ಕಾರ್ಯಕ್ರಮಗಳನ್ನ ಮಾಡುವುದರ ಮುಖೇನ ಜೊತೆಯಲ್ಲಿ ಹಿಂದೂ, ಕ್ರೈಸ್ತ, ಮುಸಲ್ಮಾನ ಮತ್ತು ಸಿಖ್ ಯಾವುದೇ ಧರ್ಮದವರಾಗಿರ್ಲಿ ಆ ಧರ್ಮದವರನ್ನ ತನ್ನೆತ್ತಗಳಿಗೆ ಸೆಳೆದುಕೊಂಡು ಮಾನವೀಯ ದೃಷ್ಟಿಯಿಂದ ಸೋದರ ಭ್ರಾತೃತ್ವದಿಂದ ಬದುಕಬೇಕು, ಬಾಳ್ಬೇಕು ಅನ್ನೋ ಸಂದೇಶವನ್ನು ಸಾರುವಂತ ಒಂದು ಟ್ರಸ್ಟ್ ಆಗಿ ಇದು. ಈ ಟ್ರಸ್ಟ್ ನಲ್ಲಿ ಇರ್ತಕ್ಕಂಥವ್ರು ಅತ್ಯಂತ ಕಡುಬಡ ಹುಡುಗರು. ನಾನು ಹೇಳ್ಬೇಕು ಅಂದ್ರೆ ತರಕಾರಿ ಮಾರೋರು, ಗ್ಯಾರೇಜ್ಗೆ ಹೋಗೋರು, ಮತ್ತೆ ವಿವಿಧ ಕಾರ್ಮಿಕ ವಲಯದಲ್ಲಿ ದುಡಿಯುವಂತ ವರ್ಗದವರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ದುಡಿಯುವ ವರ್ಗದವರ ಶ್ರಮದಿಂದ ಬಂದಂತ ಹಣದಲ್ಲಿ ಇಂಥ ಸಾಮಾಜಿಕ ಸೇವೆ ಮಾಡ್ತಾ ಇರೋದು ಅತ್ಯಂತ ಶ್ಲಾಘನೀಯ ಮತ್ತು ಅರ್ಥಪೂರ್ಣ ಮತ್ತು ಆ ಗೌರವ ಇದೆಯಲ್ಲ ಅದು ದೇವರನ್ನು ಮುಟ್ಟುವಂತ ಈ ಕಾರ್ಯ ಇದಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. DJ ಗೋಪಿಕೌರ್ ಅಂತ ಹೇಳಿ ಮಾಜಿ ಪುರಸಭಾ ಅಧ್ಯಕ್ಷರು, ಕಾಂಗ್ರೆಸ್ ಡಿಸ್ಟಿಕ್ ಸೆಕ್ರೆಟರಿ. ಸರ್, ಇವತ್ತು HSS ಹಾಲ್ನಲ್ಲಿ ಸಾಮೂಹಿಕ ಗ್ರಾಮವನ್ನು ಏರ್ಪಾಡು ಮಾಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳೋದು ಅಂದ್ರೆ HSS ಟ್ರಸ್ಟ್ ಏನಿದೆ, ನಾವು ಹೆಚ್ಚು ಕಡಿಮೆ ನಾವಿಗೆ ಒಂದು 15-20 ವರ್ಷದಿಂದ ನಾವು ನೋಡ್ತಾ ಬಂದಿದೀವಿ. ಇದು ಒಂದೇ ಮುಸಲ್ಮಾನರಿಗೆ ಸೀಮಿತ ಆಗಿರ್ತಕ್ಕಂತ ಒಂದು ಟ್ರಸ್ಟ್ ಏನಲ್ಲ ಇದು. ಯಾಕೆಂತ ನರೇಂದ್ರ ಹೇಳಿದಾಗೆ ಎಲ್ಲ ಸರ್ವ ಧರ್ಮೀಯರ ಒಂದು ಹಿತದೃಷ್ಟಿ ಹಾಗೂ ಹಾಸ್ಪಿಟಲ್ ಅಲ್ಲಿ ಮಾಡ್ತಕ್ಕಂತ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮತ್ತೆ ಹಣ್ಣು ಹಂಪು ಹಂಚುವಂತ ಕಾರ್ಯಕ್ರಮಗಳು ಅವೆಲ್ಲ ತುಂಬಾ ಜನಮೆಚ್ಚುಗೆ ಪಾತ್ರವಾಗಿದೆ ಈ ಟ್ರಸ್ಟ್. ಈಗ ನಾವು ಸಹ ನಮ್ಮ ಮುಸಲ್ಮಾನ್ HSS ಟ್ರಸ್ಟ್ ಮುಸಲ್ಮಾನ್ ನಮ್ಮ ಸ್ನೇಹಿತರುಗಳೆಲ್ಲ ಇದ್ದಾರೆ. ಅವರೊಟ್ಟಿಗೆ ನಾವು ಯಾವತ್ತು ಏನ್ ಕೇಳಿದ್ರು ಸಹ ನಾವು ಜೊತೆಲಿ ಇದ್ದು ಒಳಗೂಡಿ ಕೆಲಸ ಮಾಡ್ತಾ ಬಂದಿದೀವಿ. ಈ ಒಂದು ಸಾಮೂಹಿಕ ವಿವಾಹ ನಡೀತಾ ಇರೋದು ಇವತ್ತು ಒಂದು ಮಾದರಿ. ಯಾಕೆ ಅಂತಂದ್ರೆ ಈ ಬಡತನ ರೇಖೆಗಿಂತ ಕಡಿಮೆ ಕೆಳ ವರ್ಗದ ಜನ ಏನು ಬಡವರು ಅಂತ ಇದ್ದಾರೆ, ಅವ್ರಿಗೆ ಇದು ಶ್ರೀರಕ್ಷೆ ಅಂತ ಹೇಳ್ಬೋದು. ಈ HSS ಟ್ರಸ್ಟ್ ವತಿಯಿಂದ ಇದು ತುಂಬಾ ಸಂತೋಷ ತರ್ತದೆ. ಯಾಕೆ ಅಂತಂದ್ರೆ ಇಂತಹ ಸಂದರ್ಭಗಳಲ್ಲಿ ದುಂದುವೆಚ್ಚ ಮಾಡಿ ನ್ಯಾಷನಲ್ ವೇಸ್ಟ್ ಅಂತಕ್ಕಂಥದ್ದನ್ನ ಕಡಿವಾಣ ಹಾಕಿರ್ತಕ್ಕಂಥದ್ದು ತುಂಬಾ HSS ಸಂಸ್ಥೆಗೆ ತುಂಬಾ ನಾವು ಧನ್ಯವಾದ ಹೇಳ್ಬೇಕು. ಮುಂದಿನ ದಿನಗಳಲ್ಲಿ ಇದೇ ರೀತಿ 100 ಸಾವಿರ ಈ ಮದುವೆಗಳನ್ನು ಮಾಡಿ ಈ ಒಂದು ಜನರ ಪಾತ್ರಕ್ಕೆ ಮತ್ತು ದೇವರ ಪಾತ್ರಕ್ಕೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ನಮ್ಮ ಯಾವತ್ತು ಸಹ ಈ HSS ಸಂಸ್ಥೆಗೆ ನಾವು ಯಾವತ್ತು ಚಿರಋಣಿಯಾಗಿರ್ತೀವಿ. ನಮ್ಮ ಕೈಲಾದಂತ ಸಹಕಾರ ನಿಮ್ಮೊಟ್ಟಿಗೆ ನಾವು ಸಹ ಸೇವೆ ಮಾಡಲು ನಾವು ಸಿದ್ಧರಾಗಿದ್ದೀವಿ ಅಂತ ಹೇಳ್ತಾ ಇಲ್ಲಿ ಕರೆಸಿ ನಮಗೆ 4 ಮಾತಾಡೋದು ಮಾಡಿಕೊಟ್ಟ ಎಲ್ಲ ನನ್ನ ಮುಸಲ್ಮಾನ್ ಬಾಂಧವರಿಗೆ HSS ಟ್ರಸ್ಟ್ ವತಿಯಿಂದ ಅವ್ರಿಗೆಲ್ಲರಿಗೂ ಸಹ ಅಧ್ಯಕ್ಷರು ಮತ್ತು ಸೆಕ್ರೆಟರಿಗಳು ಎಲ್ಲರಿಗೂ ಒಂದು ಸಹ ಮಾತು ಮುಗಿಸ್ತೀನಿ. ನಮಸ್ಕಾರ. ತುಂಬಾ ನನ್ನ ಹೆಸರು ಬಾದಾಪುರಿ ಅಂತ ಹೇಳಿ ಪುರಸಭಾ ಸದಸ್ಯನಿದ್ದೀನಿ. ತುಂಬಾ ಸಂತೋಷವಾಗ್ತಾ ಇದೆ. ಉತ್ತಮವಾದಂತ ಕಾರ್ಯ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಸಹ ಇದನ್ನ ಹೇಳಿದ್ರು, ಮದುವೆಗಳನ್ನ ಆದಷ್ಟು ಸರಳೀಕರಣಗೊಳಿಸ್ರಿ ಅಂತೇಳಿ. ಯಾಕಪ್ಪ ಅಂತ ಇವತ್ತು ಆರ್ಥಿಕ ಪರಿಸ್ಥಿತಿಗಳು ಜನಗಳನ್ನು ಕೆಟ್ಟಿರೋದು.
ಮತ್ತೆ ದೇಶದಲ್ಲಿ ಉಂಟಾಗಿರುವಂತಹ ಹಣದುಬ್ಬರವನ್ನು ನೋಡಿದ್ರೆ ಇವತ್ತು ಬಡವರು ಹೆಣ್ಮಕ್ಳುಗಳು ಮದುವೆ ಆಗದೆ ಕಷ್ಟ ಅನ್ನೋ ಕಾಲದಲ್ಲಿ ಈ ಸೇವಾ ಸಂಸ್ಥೆಗಳು HSS ಶೇಖುಲ್ ಇಸ್ಲಾಂ ಟ್ರಸ್ಟ್ ಅವರು ಉತ್ತಮವಾದಂತಹ ಕಾರ್ಯವನ್ನು ಮಾಡೋದ್ರ ಮುಖಾಂತರ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಏನ್ ಹೇಳಿದ್ದಾರೆ ಆ ಆದರ್ಶಗಳನ್ನ ಪಾಲಿಸ್ತಾ ಇದ್ದಾರೆ. ಅವರಿಗೆ ಎಲ್ಲಾ ರೀತಿಯಿಂದಲೂ ಶುಭವಾಗಲಿ ಅಂತ ಹೇಳಿ ನಾನು ಬಯಸ್ತಾ, ನೂತನ ವಧುವರರಿಗೆ ಅಲ್ಲಾಹನು ಎಲ್ಲಾ ಸಮೃದ್ಧಿಯನ್ನು ಕರುಣಿಸಲಿ ಅಂತ. ಶಾತಾಜ್ ಬಾನು, ನೀವು ಇದೇ ತರೀಕೆರೆ ನಗರದವರೇನಾ? ನಾವು ಹಲಸೂರಿನವರು. ತರೀಕೆರೆಯಲ್ಲಿ 10 ವರ್ಷದಿಂದ ವಾಸವಾಗಿದ್ದೀರಾ. ಇವತ್ತು ಸಾಮೂಹಿಕ ವಿವಾಹ ನಡೀತಾ ಇದೆ ತರೀಕೆರೆಯಲ್ಲಿ, ಇದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ಮ ತರೀಕೆರೆಯಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಮೊದಲ ಬಾರಿಗೆ ನಡೀತಾರೆ ಅಂತ ಮದುವೆ. ಇದು ತುಂಬ ಖುಷಿ ಆಗ್ತದೆ, ಒಂದು ಹೆಮ್ಮೆನೂ ಅನ್ನಿಸ್ತದೆ. ನಮ್ಮ ತಾಲೂಕಲ್ಲಿ ಈ ಥರ ಮದುವೆ ಮಾಡ್ತಾ ಇದ್ದಾರೆ ಅಂತ ಒಂದು ಖುಷಿ ವಿಚಾರ ಇದು. ಎಲ್ಲ ಹುಡುಗರದು ಸಪೋರ್ಟಿಂಗ್ ಇದೆ ಅದರಲ್ಲಿ. ನಮ್ಮ ಹೇಳ್ಬೇಕಂದ್ರೆ ಜಾಫರ್ ಸಾದಿಕ್ ತುಂಬಾ ಇದಿದೆ ಇದರಲ್ಲಿ. ಅವ್ರಿಗೆ ಸಪೋರ್ಟ್ ಆಗಿ ಎಲ್ಲ ಹುಡುಗರು ಕೂಡ ಸಪೋರ್ಟ್ ಆಗಿ ನಿಂತಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ನಮಗೆ. ಅಂದರೆ ಇವತ್ತು 3 ಜೋಡಿಗಳ ಮದುವೆಯನ್ನ ಮಾಡಿದ್ದಾರೆ. ಈ 3 ಜೋಡಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? 3 ಜೋಡಿಗಳಿಂದಾಗಲೇ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ತನಕ ಹೇಗಿತ್ತು ಲೈಫ್ ಅವ್ರಿಗೆ ಗೊತ್ತಿಲ್ಲ. ಈಗ ಇಲ್ಲಿ ಎಲ್ಲ ನಮ್ಮ ತಾಲೂಕಲ್ಲಿ ಎಲ್ಲ ಜನ ಸೇರಿ ಮದುವೆ ಮಾಡಿರೋದು. ಇನ್ಮೇಲಿಂದ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಚೆನ್ನಾಗಿ ಲೈಫ್ ನಡೆಸ್ಕೊಂಡು ಯಾಕಂದರೆ ಈ ಮದುವೆ ಮಾಡಿರ್ತಕ್ಕಂಥದ್ದು ಅತಿ ಬಡವರಾಗಿರ್ತಕ್ಕಂಥವ್ರಿಗೆ ಮದುವೆಯನ್ನು ಮಾಡಿರೋದು. ಯಾಕಂದರೆ ದಿನಗೂಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮಾಡಿರ್ತಕ್ಕಂಥದ್ದು. ಅಂದರೆ HSS ಅವರ ಹೆಸರಲ್ಲಿ ತುಂಬ ಸಂಸ್ಥೆಗಳು ಅಥವಾ ತುಂಬ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೇಳಬೇಕಂದ್ರೆ ನಾವು ತರೀಕೆರೆಗೆ ಬಂದಾಗ ನಮಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಮ್ಮ ಹಸ್ಬೆಂಡು ಯಾವಾಗ ಇದ್ರಲ್ಲಿ ಸೇರಿಕೊಂಡ್ರು ಅದ್ರ ಬಗ್ಗೆ ನಮಗೆ ಈಗ ಗೊತ್ತಾಗ್ತಾ ಇದೆ. ಇಷ್ಟು ಇದಿದೆಯಾ ಇದರಲ್ಲಿ, ಇಷ್ಟು ಮತ್ತೆ ಹೇಳಬೇಕಂದ್ರೆ ದೊಡ್ಡಣ್ಣ ಅಂದರೆ ಈ ಟ್ರಸ್ಟು ಮೆಂಬರ್ ಇದ್ದಾರೆ ದೊಡ್ಡವರು. ಅವರು ಎಲ್ಲ ಹುಡುಗರನ್ನ ಕೂಡ್ಕೊಂಡು ಎಲ್ಲದನ್ನೂ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಫಸ್ಟು ನಾವು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅವ್ರು ಇರೋದಕ್ಕೆ ಇವತ್ತು ನಮ್ಮದೆಲ್ಲ ಇದನ್ನೆಲ್ಲ ನಡೀತಾ ಇದ್ದಾರೆ. ಅವರು ಒಂದು ಡಿಲೇ ಬಿಟ್ಟರೆ ಎಲ್ಲ ಹುಡುಗರು ಡಿಲೇ ಆಗಿಬಿಡ್ತಾರೆ. ಹೇಳ್ಬೇಕಂದ್ರೆ ಅವರೊಂದು ಒಗ್ಗಟ್ಟನ್ನು ಕಟ್ಟಿದ್ದಾರೆ. ಆ ಒಗ್ಗಟ್ಟು ಹಿಂಗೆ ಇರಲಿ, ಹೀಗೆ ನಡೀತಾ ಇರಲಿ. ಇನ್ನು ಮುಂದೆ ಇವತ್ತು 3 ಆಗಿದೆ, ಮುಂದಿನ ವರ್ಷ 6 ಆಗಲಿ, ಇನ್ನು ಮುಂದಿನ ವರ್ಷ 10 ಆಗಲಿ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅಂದರೆ ಹುಡುಗಂಗೆ ಏನೇನೋ ಉಡುಗೊರೆ ಕೊಟ್ಟಿದ್ದೀರಾ? ಒಂದು ವಾಚ್ ಕೊಟ್ಟಿದ್ದೇವೆ, ಒಂದು ಉಂಗುರ ಕೊಟ್ಟಿದ್ದೇವೆ, ಮತ್ತು ಹುಡುಗಿಗೆ ಮಾಂಗಲ್ಯ ಕೊಟ್ಟಿದ್ದೇವೆ, ಮತ್ತು ಚೈನು, ಕಾಲು ಉಂಗುರ, ಚಪ್ಪಲು, ಹುಡುಗಿಗೆ 5 ಜೊತೆ ಬಟ್ಟೆ, ಬೀರು, ಮಂಚ, ಮಿಕ್ಸಿ, ಪ್ರತಿಯೊಂದು ಹುಡುಗಿಗೆ. ಅಂದರೆ ಹುಡುಗಂಗೆ ಮಾತ್ರ ವಾಚ್ ಚೈನು ಕೊಟ್ಟು ಹುಡುಗಿಗೆ ಇಷ್ಟೆಲ್ಲ ಗಿಫ್ಟ್ ಕೊಡ್ತೀರಾ? ಹುಡುಗಿಗೆ ನಾವು ಕಳಿಸ್ತಾ ಇದೀವಲ್ಲ ಇಲ್ಲಿಂದ ಮಾಡಿ. ಹುಡುಗನಿಗೂ ಏನು ಏನೋ ಇದು ಮಾಡಿದ್ವಲ್ಲ, ಹುಡುಗನಿಗೂ ಬಟ್ಟೆ ಕೊಡಿಸಿದ್ದೀವಿ. ಹುಡುಗನಿಗೂ ಏನು ಬೇಕೋ ಅವ್ನು ಐಟಮ್ ಕೊಡ್ಸಿದೀವಿ, ಹುಡುಗಿಗೆ ಏನು ಬೇಕೋ ಆ ಐಟಮ್ ನಾವು ಕೊಡ್ತೀವಿ. ಅಂದರೆ ಇಬ್ಬರಿಗೂ ಈಕ್ವಾಲಿಟಿ ಆಗಿರೋಂಥ ಐಟಮ್ ಅನ್ನು ಹೇಳ್ಬೇಕಂದ್ರೆ ಹುಡುಗರಿಗಿಂತ ಹುಡುಗಿಯರಿಗೆ ಕೊಡಬೇಕಾಗಿರೋದು ಜಾಸ್ತಿ. ಹಾಗಾಗಿ ಹುಡುಗಿಯರ ಐಟಮ್ನೇ ಜಾಸ್ತಿ ಕೊಟ್ಟಿದ್ದೀರಾ. ಈ ಶುಭ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಒಂದು ಶುಭ ಮುಹೂರ್ತದಲ್ಲಿ, ಶುಭ ಕಾರ್ಯದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ಹೀಗೆ ನಮ್ಮ ತರೀಕೆರೆ ತಾಲೂಕಲ್ಲಿ ಈ ಥರ ಇನ್ನೂ ತುಂಬ ಜಾಸ್ತಿ ನಡೀತಾ ಇರಲಿ, ಹೀಗೆ ಮುಂದೆ ಹೋಗ್ತಾ ಇರಲಿ ಅನ್ನೋದು ಅಷ್ಟೇ. ನಮಗೆ ಇನ್ನೇನು ಬೇಡ. ಕೆಟ್ಟ ಕಣ್ಣು ಯಾರ್ದು ಬೀಳಬಾರ್ದು, ಇದೇ ಥರ ಒಳ್ಳೆ ಕಣ್ಣನ್ನು ಬೀಳಲಿ. ಇನ್ನೂ ಸಪೋರ್ಟ್ ಆಗಿ ಬರಲಿ ಜನ, ಈ ಥರ ಮಾಡೋಣ ಅಂತ. ಓಕೆ, ಥ್ಯಾಂಕ್ ಯು. ಮತ್ತು ಇದೇ ರೀತಿ ನಮ್ಮ ಹೊರರಾಜ್ಯದಿಂದ ಬಂದಂತ ನಮ್ಮ ಎಲ್ಲ ಮೌಲ್ಯಗಳು ಮತ್ತು ತರೀಕೆರೆಯ ಎಲ್ಲ ಮಸೀದಿ ಗುರುಗಳು ಈಗಾಗಲೇ ವಧುವರನಿಗೆ ಆಶೀರ್ವಾದ ಮಾಡಿಸಿ ವಿಶೇಷವಾಗಿ ಸಾಮಾಜಿಕ ಮದುವೆ ಆಗಿದೆ. ಇದು ಗೋಪಿಕುಮಾರು ನರೇಂದ್ರ ಅವರು ಪ್ರಾಸ್ತಾವಿಕವಾಗಿ ನರೇಂದ್ರ ತುಂಬಾ ಚೆನ್ನಾಗಿ ಒಪ್ಪಿಟ್ಟು ಮಾತಾಡಿದ್ದಾರೆ. ಇದು ಸ್ವರ್ಗಸ್ಥಿರುವಂತ ವಿಚಾರ. ಅದೆಲ್ಲ ಪ್ರಪಂಚದ ಹುಟ್ಟದ ಮೇಲೆ ಮದುವೆ ಆಗಲೇಬೇಕು, ಅಲ್ಲ ದಾಂಪತ್ಯ ಜೀವನ ಮಾಡಲೇಬೇಕು. ಆ ಮಕ್ಕಳಿಗೆ ವಿಶೇಷವಾಗಿ ಭಾರತಕ್ಕೆ ಪ್ರಜೆಯಾಗಿ ಮತ್ತೆ ಎಲ್ಲರೆಲ್ಲ ಒಗ್ಗಟ್ಟಾಗಬೇಕು. ಮತ್ತೆ ತಾಯಿಯಂದಿರು ಮಗುವಿನ ಭವಿಷ್ಯ ಮಕ್ಕಳ ದಾಂಪತ್ಯ ಜೀವನ ಯಶಸ್ವಿಯಾಗಿ ಮಕ್ಕಳಾಗಿ ಅವರಿಗೆ ವಿದ್ಯಾಭ್ಯಾಸ ಹೆಚ್ಚಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಸಮಸ್ತ ಅಲ್ಪಸಂಖ್ಯಾತ ನಾಯಕರು ಗುರುಗಳಿಗೆ ಒಂದು ಜೈ ಕರ್ನಾಟಕ. ಕರ್ನಾಟಕ ರಾಜ್ಯದಲ್ಲೇ, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ರಾಯಚೂರಿನ ಮಾನ್ವಿ ತಾಲೂಕಿನಲ್ಲಿ ಹುಸೇನ್ ಅನ್ನೋರು 123 ಜೋಡಿಗಳ ಮದುವೆಯನ್ನ ಮಾಡಿದ್ದು ಈ ಹೋದ ವರ್ಷ ನೆನಪಿಗೆ ಬರುತ್ತೆ. ಅದನ್ನ ಬಿಟ್ರೆ ಈ ಕಾರ್ಯಕ್ರಮದಲ್ಲಿ ಇವತ್ತು ತರೀಕೆರೆಯ ಪಟ್ಟಣದಲ್ಲಿ ಕಾರ್ಮಿಕ ಕೆಲಸವನ್ನು ಮಾಡುವಂತ ಯುವಕರು, ಆಟೋ ಓಡಿಸುವಂತ ಯುವಕರು, ತರಕಾರಿ ಮಾರಾಟ ಮಾಡುವಂತ ಯುವಕರು ಹಾಗೂ ಇನ್ನಿತರೆ ಸಣ್ಣ ಪುಟ್ಟ ಕಸುಬುಗಳನ್ನು ಮಾಡುವಂತ ಯುವಕರು ಏನು ಶೇಖುಲ್ ಇಸ್ಲಾಂ ಟ್ರಸ್ಟ್ ಅನ್ನ ಕಟ್ಕೊಂಡು ಇವತ್ತು ಅವರಿಗೆ ಸೀರೆಗಳನ್ನು ನಾನು ವಿತರಣೆ ಮಾಡ್ತಾ ಇದ್ದೀನಿ. ಅವ್ರ ಕುಟುಂಬಕ್ಕೆ ದಯವಿಟ್ಟು ಅವರು ಸೀರೆಗಳನ್ನು ಇಟ್ಕೋಬೇಕು. ಜೊತೆಯಲ್ಲಿ ಅವರಿಗೆ ತಟ್ಟೆ ಲೋಟ